ನಾಳೆ ದೆಹಲಿಗೆ ತೆರಳಲಿದ್ದಾರೆ ಕಾಂಗ್ರೆಸ್ನ ಎಸ್ಟಿ ಶಾಸಕರು. ಆದಿವಾಸಿ ಕಾಂಗ್ರೆಸ್ ಸಮಾವೇಶ ಇರುವಂತಹ ಹಿನ್ನೆಲೆ ದೆಹಲಿಗೆ ಹೋಗ್ತಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೂ ಕೂಡ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಸಾಥ್ ಕೊಡಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಇವತ್ತೇ ದೆಹಲಿಗೆ ತೆರಳಲಿದ್ದಾರೆ ಸತೀಶ್. ಸಮಾವೇಶದ ಬಳಿಕ ರಾಹುಲ್ ಅವರ ಸಮಯ ಕೇಳೋ ಸಾಧ್ಯತೆ ಇದೆ. ವೋಟ್ ಚೋರಿ ಅಭಿಯಾನದ ಬಳಿಕ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಂಡಿತ್ತು ಹೈಕಮಾಂಡ್. ಆ ಹಿನ್ನೆಲೆ ಈಗ ರಾಹುಲ್ ಭೇಟಿಯಾಗಿ ಮನವರಿಕೆ ಮಾಡಿಕೊಡೋದಕ್ಕೆ ರಾಜಣ್ಣ ಯತ್ನಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯ ರಾಜಕೀಯದ ವಿಚಾರದ ಬಗ್ಗೆ ಆಗ್ತಿರೋ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಅವಕಾಶ ಕೇಳೋ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ ಶಾಸಕರು ಒಟ್ಟಾಗಿ ಭೇಟಿಯಾಗೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದಿವಾಸಿ ಕಾಂಗ್ರೆಸ್ ಸಮಾವೇಶ ಇದೆ, ಅದಕ್ಕಾಗಿ ತೆರಳ್ತಾ ಇರುವಂಥದ್ದು ಎಸ್ಟಿ ಶಾಸಕರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಕೆಎನ್ ರಾಜಣ್ಣ ಮುಂದಾಗ್ತಾ ಇದ್ದಾರೆ. ಅವರಿಗೆ ಸತೀಶ್ ಜಾರಕಿಹೊಳಿ ಸಾಥ್ ನೀಡಲಿದ್ದಾರೆ. ಇವತ್ತೇ ಸತೀಶ್ ತೆರಳ್ತಾ ಇರುವಂಥದ್ದು ದೆಹಲಿಗೆ. ಒಟ್ಟಾಗಿ ಶಾಸಕರೆಲ್ಲ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತಂತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಸಮಾವೇಶದ ಬಳಿಕ ರಾಹುಲ್ ಸಮಯ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನು ಚರ್ಚೆ ಆಗುತ್ತೆ, ಅವಕಾಶ ಸಿಗುತ್ತಾ, ಹೈಕಮಾಂಡ್ ಒಪ್ಪುತ್ತಾ, ಕುತೂಹಲ ಇದೆ. ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನು ಹೈಕಮಾಂಡ್ ಪಡ್ಕೊಂಡಿತ್ತು. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮನವೊಲಿಕೆ ಯತ್ನಕ್ಕೆ ರಾಜಣ್ಣ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಆ ವಿಷಯವನ್ನೂ ಕೂಡ ಪ್ರಸ್ತಾಪಿಸಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ನ ಸಮಯ, ಅಂದರೆ ರಾಹುಲ್ ಗಾಂಧಿ ಜೊತೆ ಭೇಟಿಯಾಗಿ ಚರ್ಚೆ ನಡೆಸೋದಕ್ಕೆ ಸಮಯ ಕೇಳೋ ಸಾಧ್ಯತೆ ಇದೆ. ಇದಕ್ಕೆ ರಾಹುಲ್ ಅವಕಾಶ ಕೊಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಎಲ್ಲರೂ ನಾಳೆ ದೆಹಲಿಗೆ ತೆರಳ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇವತ್ತೇ ಹೋಗ್ತಿದ್ದಾರೆ. ಕೆಎನ್ ರಾಜಣ್ಣಗೆ ಅವರು ಕೂಡ ಸಾಥ್ ನೀಡಲಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೇನು ರಾಜಣ್ಣ ಮುಂದಾಗ್ತಿದ್ದಾರೆ. ತಮ್ಮ ಪರವಾಗಿ ಮನವೊಲಿಕೆ ಪ್ರಯತ್ನಕ್ಕೆ ರಾಜಣ್ಣ ಮುಂದಾಗ್ತಾ ಇರೋದು. ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ, ಒಪ್ಪುತ್ತಾ ಅನ್ನೋದೇ ಕುತೂಹಲ. ಈ ಮಧ್ಯೆ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳಿದ್ದಾರೆ. ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಕೂಡ ನಾಯಕತ್ವ ಬದಲಾವಣೆ ಎನ್ನುವಂಥ ವಿಚಾರ ಏನಿದೆ ಅದು ಪ್ರಸ್ತುತನಾ ಅಂಥದ್ದೊಂದು ಬೆಳವಣಿಗೆಯಾಗುತ್ತಾ ಪ್ರಶ್ನೆಯಾಗಿರೋ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು. ಎಲ್ಲ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಈಗ ದೆಹಲಿಗೆ ಏನು ಹೋಗ್ತಾ ಇದ್ದಾರೆ ಎಸ್ಟಿ ಶಾಸಕರು, ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಫ್ಟ್ ಕಾರ್ನರ್ ಇದೆಯಾ, ಹೈಕಮಾಂಡ್ಗೆ ಅವಕಾಶ ಕೊಡೋ ಸಾಧ್ಯತೆ ಇದೆಯಾ, ಹೇಗೆ? ಪ್ರತಿಮಾ, ಇದೆಲ್ಲವೂ ಕೂಡ ಪ್ರಾರಂಭಿಕ ಮಾಹಿತಿಗಳು. ಸಹಜವಾಗಿ ಈ ಒಂದು ಬೆಳವಣಿಗೆ ಒಂದು ಸಣ್ಣ ಕುತೂಹಲವನ್ನು ಹುಟ್ಟಿದೆ. ಯಾಕೆಂದರೆ ಇಲ್ಲಿ ಎರಡು ವಿಚಾರ ಇದೆ. ಒಂದು, ರಾಜಣ್ಣ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು ಒಂದು ಭಾಗ. ಮತ್ತೊಂದು, ಎಸ್ಟಿ ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ರಾಜ್ಯದ ಸುಮಾರು 15+1 16 ಶಾಸಕರು ಅತ್ತ ದೆಹಲಿಗೆ ಹೋಗಿ ಅಲ್ಲಿ ಆದಿವಾಸಿ ಕಾಂಗ್ರೆಸ್ ಸಮಾವೇಶ ಇದೆ. ಅದಾದ ಬಳಿಕ ನಾಯಕತ್ವವನ್ನು ಭೇಟಿ ಆಗ್ತಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಯಾವಾಗ ವೋಟ್ ಚೋರಿ ಅಭಿಯಾನ ಆಯಿತು, ಅಭಿಯಾನ ಆದ ಬಳಿಕ ಹೈಕಮಾಂಡ್ ರಾಜಣ್ಣ ಅವರ ರಾಜೀನಾಮೆಯನ್ನು ಕೂಡ ಪಡೆಯಿತು. ಅದಾದ ಬಳಿಕ ಅವರನ್ನು ಕ್ಲಾರಿಫೈ ಮಾಡೋದಕ್ಕೆ ನಿಟ್ಟಿನಲ್ಲಿ ಅಥವಾ ಅವರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡೋ ನಿಟ್ಟಿನಲ್ಲಿ ಹೈಕಮಾಂಡನ್ನು ಸಾಕಷ್ಟು ಬಾರಿ ಅಪ್ರೋಚ್ ಮಾಡೋದಕ್ಕೆ ರಾಜಣ್ಣ ಕೂಡ ಮುಂದಾಗಿದ್ದರು. ಈಗ ಒಂದು ಅವಕಾಶ ಸಿಕ್ಕಿದೆ. ಆದಿವಾಸಿ ಸಮಾವೇಶ ಆದ ಬಳಿಕ ರಾಹುಲ್ ಗಾಂಧಿ ಕೂಡ ಅದೇ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದಾದ ಬಳಿಕ ಅವರನ್ನು ಅಪ್ರೋಚ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಯತ್ನ ಈಗಾಗಲೇ ಆರಂಭವಾಗಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಅವರು ಇವತ್ತೇ ದೆಹಲಿಗೆ ತೆರಳ್ತಾ ಇದ್ದಾರೆ. ಅಲ್ಲಿ ಇನ್ನಿತರ ನಾಯಕರು ಇರ್ತಾರೆ, ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಕಾಂಗ್ರೆಸ್ನ ಇನ್ನಿತರ ಹೈಕಮಾಂಡ್ ನಾಯಕರ ಜೊತೆಗೆ ಪೂರ್ವಭಾವಿಯಾಗಿ ಕೂಡ ಒಂದು ಮಾತುಕತೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಅಲ್ಲಿ ಮಾತುಕತೆ ಆದ ಬಳಿಕ ಒಂದು ಕಾರ್ಯಕ್ರಮದಲ್ಲೇ ಈ ನಾಯಕರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಬೇಕು, ಅಲ್ಲಿ ಸಂಪೂರ್ಣ ವಿವರವನ್ನು ಕೊಡಬೇಕು ಅನ್ನುವಂಥದ್ದು ರಾಜಣ್ಣ ಅವರ ಪ್ರಯತ್ನ. ಜೊತೆಗೆ ಈ ಎಲ್ಲ ಭಾಗದಲ್ಲಿ ಏನೇನಾಗಿದೆ ಅಂದರೆ ಅವ್ರು ಕೊಟ್ಟಿರುವಂಥ ಹೇಳಿಕೆ ಏನು, ಮಿಸ್ ಮ್ಯಾಚ್ ಎಲ್ಲಾಗಿದೆ, ಮಿಸ್ಕಮ್ಯುನಿಕೇಷನ್ ಎಲ್ಲಾಗಿದೆ, ಇದೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಅವರಿಗೆ ನಾನೇ ಖುದ್ದಾಗಿ ವಿವರಿಸ್ತೀನಿ. ಅದಾದ ಬಳಿಕ ಅವ್ರದ್ದೇ ಯಾವುದೇ ರೀತಿಯಂಥ ಒಪಿನಿಯನ್ ತಗೊಳ್ಳಿ, ಅವ್ರು ಯಾವುದೇ ನಿಲುವನ್ನು ತೆಗೆದುಕೊಳ್ಳಿ, ಅದಕ್ಕೆ ಬೇರೆ ವಿಚಾರ ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ನಿತರ ಶಾಸಕರು ಕೂಡ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಯಕತ್ವದ ವಿಚಾರವನ್ನು, ಅಂದರೆ ರಾಜ್ಯ ರಾಜಕೀಯದ ನಾಯಕತ್ವದ ವಿಚಾರವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಒಂದು ಸಂದರ್ಭ ಅನ್ನುವಂಥ ಅವಕಾಶವನ್ನು ಕಾಯ್ತಾ ಇದ್ದಾರೆ. ಹೀಗಾಗಿ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಅವಕಾಶ ಸಿಕ್ಕರೆ ಹೈಕಮಾಂಡ್ನ ಇನ್ನಿತರ ನಾಯಕರ ಜೊತೆಗೆ ಕೂಡ ಕರ್ನಾಟಕ ರಾಜ್ಯ ರಾಜಕೀಯದ, ಕಾಂಗ್ರೆಸ್ ಮನೆಯ ರಾಜ್ಯ ರಾಜಕೀಯದ ಚಿತ್ರಣವನ್ನು ಅವ್ರ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.